ಶ್ರೀ ಸತ್ಯನಾರಾಯಣ ಸ್ವಾಮಿ ಕಥೆಯ 4ನೆಯ ಅಧ್ಯಾಯವು ಸಾಧುವರ್ತಕನು ಸೆರೆಮನೆಯಿಂದ ಬಿಡುಗಡೆಯಾದ ನಂತರ ಮನೆಗೆ ಹಿಂದಿರುಗುವಾಗ ಎದುರಿಸುವ ಮತ್ತೊಂದು ಪರೀಕ್ಷೆ ಮತ್ತು ಭಕ್ತಿಯ ಪ್ರಾಮುಖ್ಯತೆಯನ್ನು ವಿವರಿಸುತ್ತದೆ. ಇದರ ಸಾರಾಂಶ ಇಲ್ಲಿದೆ. ಶ್ರೀ ಸತ್ಯನಾರಾಯಣ ಕಥೆ 4ನೆಯ ಅಧ್ಯಾಯ. ಪ್ರಯಾಣದ ಆರಂಭ. ರಾಜನಿಂದ ಬಿಡುಗಡೆ ಹೊಂದಿದ ಸಾಧುವರ್ತಕ ಮತ್ತು ಅವನ ಅಳಿಯ ಧನಕನಕಗಳೊಂದಿಗೆ ದೋಣಿಯಲ್ಲಿ ತಮ್ಮ ಊರಿಗೆ ಪ್ರಯಾಣ ಬೆಳೆಸುತ್ತಾರೆ. ದೋಣಿಯು ರತ್ನಪುರದ ಹತ್ತಿರ ಸಾಗುತ್ತಿರುವಾಗ ಸತ್ಯನಾರಾಯಣ ಸ್ವಾಮಿಯು ಒಬ್ಬ ಸನ್ಯಾಸಿಯ ಅಂದರೆ ದಂಡಧಾರಿಯ ವೇಷದಲ್ಲಿ ಬಂದು ಸಾಧುವನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾರೆ. ವರ್ತಕನ ಸುಳ್ಳು ಮತ್ತು ಶಾಪ. ಸನ್ಯಾಸಿಯು ಸಾಧುವನ್ನು ನಿನ್ನ ದೋಣಿಯಲ್ಲಿ ಏನಿದೆ ಎಂದು ಕೇಳುತ್ತಾರೆ. ಅದಕ್ಕೆ ಅಹಂಕಾರದಿಂದ ಸಾಧುವರ್ತಕನು ನನ್ನ ದೋಣಿಯಲ್ಲಿ ಏನೂ ಇಲ್ಲ, ಕೇವಲ ಬಳ್ಳಿಗಳು ಮತ್ತು ಒಣ ಎಲೆಗಳಿವೆ ಎಂದು ಸುಳ್ಳು ಹೇಳುತ್ತಾನೆ. ಸನ್ಯಾಸಿಯು ನಿನ್ನ ಮಾತು ನಿಜವಾಗಲಿ ಎಂದು ಹೇಳಿ ಹೊರಟು ಹೋಗುತ್ತಾರೆ. ಸ್ವಲ್ಪ ಸಮಯದ ನಂತರ ವರ್ತಕನು ದೋಣಿಯನ್ನು ನೋಡಿದಾಗ ಅಚ್ಚರಿಯೆಂಬಂತೆ ದೋಣಿಯಲ್ಲಿದ್ದ ಚಿನ್ನಾಭರಣಗಳೆಲ್ಲವೂ ಮಾಯವಾಗಿ ಕೇವಲ ಎಲೆ ಬಳ್ಳಿಗಳಾಗಿ ಬದಲಾಗಿರುತ್ತವೆ. ಇದನ್ನು ಕಂಡು ಹತಾಶನಾದ ಸಾಧುವರ್ತಕನು ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಅಳಿಯನ ಸಮಾಧಾನದ ನಂತರ ಅವನು ಸನ್ಯಾಸಿಯ ಬಳಿ ಓಡಿಹೋಗಿ ಅವರ ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸುತ್ತಾನೆ. ದೈವದ ಅನುಗ್ರಹ. ಸನ್ಯಾಸಿಯು ನೀನು ಮಾಡಿದ ಪ್ರತಿಜ್ಞೆಯನ್ನು ಮರೆತೆ ಮತ್ತು ನನ್ನ ಬಳಿಯೂ ಸುಳ್ಳು ಹೇಳಿದೆ ಎಂದು ಅವನ ತಪ್ಪನ್ನು ನೆನಪಿಸುತ್ತಾರೆ. ಭಕ್ತಿಯಿಂದ ಪ್ರಾರ್ಥಿಸಿದಾಗ ದೇವನು ಅವನ ಮೇಲೆ ದಯೆ ತೋರಿ ಮತ್ತೆ ಅವನ ದೋಣಿಯಲ್ಲಿ ಸಂಪತ್ತು ತುಂಬುವಂತೆ ಮಾಡುತ್ತಾನೆ. ಕಲಾವತಿಯ ಪರೀಕ್ಷೆ. ಸಾಧು ತನ್ನ ಊರಾದ ರತ್ನಪುರಕ್ಕೆ, ಅಂದರೆ ಕೆಲವೆಡೆ ಇದನ್ನು ಬೇರೆ ಹೆಸರಿನಿಂದ ಕರೆಯಲಾಗುತ್ತದೆ, ಅದರ ಹತ್ತಿರ ಬಂದಾಗ ತನ್ನ ಮನೆಗೆ ಸುದ್ದಿ ಕಳುಹಿಸುತ್ತಾನೆ. ಆ ಸಮಯದಲ್ಲಿ ಅವನ ಪತ್ನಿ ಲೀಲಾವತಿ ಮತ್ತು ಮಗಳು ಕಲಾವತಿ ಸತ್ಯನಾರಾಯಣ ಪೂಜೆ ಮಾಡುತ್ತಿರುತ್ತಾರೆ. ತಂದೆ ಬಂದ ಸುದ್ದಿ ಕೇಳಿ ಕಲಾವತಿಯು ಅತ್ಯಂತ ಸಂತೋಷದಿಂದ ಪ್ರಸಾದವನ್ನು ತೆಗೆದುಕೊಳ್ಳದೆ ದೋಣಿಯ ಹತ್ತಿರ ಓಡಿಹೋಗುತ್ತಾಳೆ. ಪ್ರಸಾದವನ್ನು ಅವಮಾನಿಸಿ ಬಂದ ಕಾರಣ ಸತ್ಯನಾರಾಯಣ ಸ್ವಾಮಿಯ ಮಾಯೆಯಿಂದ ಅಳಿಯನಿದ್ದ ದೋಣಿಯು ನೀರಿನಲ್ಲಿ ಮುಳುಗಿಹೋಗುತ್ತದೆ. ಇದರಿಂದ ಎಲ್ಲರೂ ದುಃಖಿತರಾಗುತ್ತಾರೆ. ಆಗ ಸಾಧುವಿಗೆ ತನ್ನ ಮಗಳು ಪ್ರಸಾದ ತೆಗೆದುಕೊಂಡು ಬಂದಿದ್ದೇ ಇದಕ್ಕೆ ಕಾರಣ ಎಂದು ತಿಳಿಯುತ್ತದೆ. ಅಂತಿಮ ಸೌಭಾಗ್ಯ. ಕಲಾವತಿಯು ವಾಪಸ್ ಹೋಗಿ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕರಿಸಿ ಬರುತ್ತಾಳೆ. ತಕ್ಷಣವೇ ಮುಳುಗಿದ್ದ ದೋಣಿಯು ಮೇಲೆ ಬರುತ್ತದೆ ಮತ್ತು ಅಳಿಯನು ಸುಕ್ಷೇಮವಾಗಿ ಹಿಂದಿರುಗುತ್ತಾನೆ. ಸಾಧುವರ್ತಕನು ಅತ್ಯಂತ ವೈಭವದಿಂದ ತನ್ನ ಊರಿನಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಾನೆ ಮತ್ತು ಸುಖವಾಗಿ ಬಾಳುತ್ತಾನೆ. ನೀತಿ: ದೇವರಿಗೆ ಪ್ರಿಯವಾದ ಪ್ರಸಾದವನ್ನು ಎಂದಿಗೂ ನಿರ್ಲಕ್ಷಿಸಬಾರದು.